ಇರಾನ್ ಮೇಲೆ ಅಮೆರಿಕ ರಣಭೀಕರವಾಗಿ ದಾಳಿಯನ್ನ ಮಾಡ್ತಾ ಇದೆ. ಇರಾನ್ ವಿಧ್ವಂಸಕ್ಕೆ ಇದೀಗ ಸಜ್ಜಾಯ್ತಾ ಅಮೆರಿಕ ಸೇನೆ ಅನ್ನೋದು ಕೂಡ ಕುತೂಹಲ ಮೂಡಿಸ್ತಾ ಇದೆ ಈ ಯುದ್ಧದಲ್ಲಿ. ಯಾಕಂದ್ರೆ ಇರಾನ್ ಕಿರೀಟ ರತ್ನದ ಮೇಲೆ ಈಗ ಗುರಿ ಇಟ್ಟಿದ್ದಾರೆ ಟ್ರಂಪ್. ಏನು ಇರಾನ್ನ ಕಾರ್ಗಾ ಅಂತ ಕಿರೀಟವನ್ನ ಹೊತ್ಕೊಂಡಿದ್ದು, ಇರಾನ್ನ ಕಾರ್ಗಾ ಅನ್ನುವಂಥ ರಾಯಭಾರಿ ಕಚೇರಿ ಇತ್ತು. ಈಗ ಇರಾನ್ ಸೇನೆ ನೆಲೆ ಮೇಲೆ ಶಕ್ತಿಶಾಲಿ ಬಾಂಬ್ ಅನ್ನು ಹಾಕಿದೆ. ಅಮೆರಿಕ ಬಾಂಬ್ ದಾಳಿಗೆ ಸೇನಾ ನೆಲೆಗಳೇ ವಿನಾಶ ಆಗಿದೆ. ಒಂದ್ ಕಡೆ ಅಮೆರಿಕ ರಾಯಭಾರಿಯನ್ನ ಇರಾನ್ ಧ್ವಂಸಗೊಳಿಸಿದ್ದು, ಈಗ ಇರಾನ್ನ ಕಿರೀಟವಾದಂತಹ ಅಂದ್ರೆ ಕಿರೀಟ ರತ್ನ ಅಂತ ಅನಿಸಿಕೊಂಡಿರುವಂತಹ ಕಾರ್ಗಾ ಸೇನಾ ನೆಲೆ ಇದೀಗ ಧ್ವಂಸವಾಗಿರೋದು, ಉಡೀಸಾಗಿರೋದನ್ನು ಗಮನಿಸ್ತಾ ಇದ್ದಾರೆ ದೃಶ್ಯಾವಳಿಗಳಲ್ಲಿ. ಅಮೆರಿಕ ಬಾಂಬ್ ದಾಳಿಗೆ ಇದೀಗ ಸೇನಾ ನೆಲೆಗಳೇ ವಿನಾಶ ಆಗ್ತಾ ಇದೆ. ಕಾರ್ಗ್ ದ್ವೀಪದಲ್ಲಿ ಅಮೆರಿಕ B-2 ಬಾಂಬ್ ಅನ್ನ ದಾಳಿ ಮಾಡಿದೆ. ಇರಾನ್ ಸೇನಾ ನೆಲೆಗಳನ್ನೇ ಧ್ವಂಸಗೊಳಿಸ್ತಾ ಹಾಗಿದ್ರೆ ಅಮೆರಿಕ. ಕಾರ್ಗ್ ದ್ವೀಪದಲ್ಲಿ ಬರೋಬ್ಬರಿ 15 ಸ್ಫೋಟ ಆಗಿದೆ. ದಟ್ಟ ಹೊಗೆ ಆವರಿಸಿದೆ. ಗಮನಿಸ್ತಾ ಇದ್ದೀರಾ ದೃಶ್ಯಾವಳಿಗಳಲ್ಲಿ. ಇರಾನ್ನ ಸೇನಾ ನೆಲೆಗಳನ್ನೇ ಟಾರ್ಗೆಟ್ ಮಾಡಿದ ಟ್ರಂಪ್ ಕೊನೆಗೂ ಧ್ವಂಸಗೊಳಿಸಿದ್ದಾರೆ. ದಟ್ಟ ಹೊಗೆ ಆವರಿಸಿರುವುದನ್ನು ಗಮನಿಸ್ತಾ ಇದ್ದೀರಾ. B-2 ಬಾಂಬ್ ಅನ್ನ ದಾಳಿ ಮಾಡಿರೋದು, ಬರೋಬ್ಬರಿ 15 ಬಾರಿ ಸ್ಫೋಟಗೊಂಡಿರೋದು. 15 ಬಾರಿ ಕಾರ್ಗಾ ದ್ವೀಪದ ಮೇಲೆ ಅಮೆರಿಕ B-2 ಬಾಂಬ್ಗಳ ದಾಳಿಯ ಸುರಿಮಳೆಯನ್ನು ಸುರಿಸಿರೋದು. ದಟ್ಟವಾದ ಹೊಗೆ ಆವರಿಸಿದೆ. ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ ಯುದ್ಧದ ಭೀಕರತೆಯ ದೃಶ್ಯಗಳು. ಇರಾನ್ನ ವಿಧ್ವಂಸಕ್ಕೆ ಈಗ ಸಜ್ಜಾಯಿತು ಅಮೆರಿಕ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಕಾರ್ಗ್ ದ್ವೀಪದಲ್ಲಿ 15 ಕಡೆ ಸ್ಫೋಟಗೊಳಿಸಿರೋದು, ಅದು ಕೂಡ ಕಾರ್ಗ್ ದ್ವೀಪದಲ್ಲಿ ಸೇನಾ ನೆಲೆಯನ್ನು ಗುರಿಯಾಗಿಸಿಕೊಂಡು ಈಗ ಅಮೆರಿಕ ಬಾಂಬ್ ದಾಳಿಯನ್ನು ಮಾಡ್ತಾ ಇರೋದು. B-2 ಬಾಂಬನ್ನು ಸಿಡಿಸಿದೆ, 15 ಕಡೆ ಸ್ಫೋಟಗೊಳಿಸಿದೆ. ಇನ್ನು ಇರಾನ್ ವಿಧ್ವಂಸಕ್ಕೆ ಸಜ್ಜಾಯಿತು ಅಮೆರಿಕ ಸಂಚು, ಮತ್ತೊಂದು ಮಹಾದಾಳಿಗೆ ಸಂಚು ರೂಪಿಸಿದೆ ಅಮೆರಿಕ. ಹರ್ಮುಜ್ ಜಲಸಂಧಿಯಲ್ಲಿ ಹೆಚ್ಚುತ್ತಾ ಇರುವಂತಹ ಉದ್ವಿಗ್ನತೆ, ಮಧ್ಯಪ್ರಾಚ್ಯಕ್ಕೆ ಅಮೆರಿಕ ಬಲಶಾಲಿ ಸೇನಾಪಡೆ. ಇನ್ನು ಗಲ್ಫ್ ಗಡಿಯಲ್ಲಿ ಅಮೆರಿಕ ಟ್ರಿಪೋಲಿ ಮಿಲಿಟರಿ ಪಡೆ ಕೂಡ ಸಜ್ಜಾಗ್ತಾ ಇದೆ. ಅಮೆರಿಕದ 250 ಕಡೆ ಇದೀಗ ಟ್ರಿಪೋಲಿ ಪಡೆ ನಿಯೋಜನೆಗೆ ಸಜ್ಜಾಗಿದೆ ಅಮೆರಿಕ. ನೋಡಿ, ಮತ್ತೊಂದು ಮಹಾದಾಳಿಗೆ ಅಮೆರಿಕ ಸಂಚನ್ನ ಹಾಕಿಕೊಂಡಿದೆ. ಹರ್ಮುಜ್ ಜಲಸಂಧಿಯಲ್ಲಿ ಹೆಚ್ಚುತ್ತಾ ಇರುವಂತಹ ಉದ್ವಿಗ್ನತೆ ಒಂದು ಕಡೆ ನಾವು ಗಮನಿಸ್ತಾ ಇದ್ದೀವಿ. ಮಧ್ಯಪ್ರಾಚ್ಯಕ್ಕೆ ಅಮೆರಿಕ ಬಲಶಾಲಿ ಆದಂತಹ ಸೇನಾಪಡೆಯನ್ನ ನಿಯೋಜನೆ ಮಾಡಿದೆ. ಗಲ್ಫ್ ಗಡಿಯಲ್ಲಿ ಅಮೆರಿಕ ಟ್ರಿಪೋಲಿ ಮಿಲಿಟರಿ ಪಡೆಯನ್ನ, ಅದು ಕೂಡ ಅಮೆರಿಕದ 250 ಟ್ರಿಪೋಲಿ ಪಡೆಯನ್ನು ನಿಯೋಜನೆ ಮಾಡಲಾಗಿದೆ. ಮಧ್ಯಪ್ರಾಚ್ಯದಲ್ಲಿ ತನ್ನ ಮಿಲಿಟರಿ ಉಪಸ್ಥಿತಿ ಹೆಚ್ಚಿಸಿದಂತಹ ಅಮೆರಿಕ ಈಗ 2500 ನೌಕಾಪಡೆ ಹಾಗೆ ದಾಳಿ ಹಡಗುಗಳನ್ನು ರವಾನಿಸಿದೆ. ಅಮೆರಿಕ ಸಂಘರ್ಷ ಪೀಡಿತ ಪ್ರದೇಶದಲ್ಲಿ ಇದೀಗ US ಟ್ರಿಪೋಲಿ ನಿಯೋಜನೆಯನ್ನು ಮಾಡಲಾಗಿದೆ. ಬರೋಬ್ಬರಿ ಅಮೆರಿಕದ 250 ಟ್ರಿಪೋಲಿ ಪಡೆ ನಿಯೋಜನೆಯನ್ನು ಮಾಡಲಾಗಿದೆ. ಮಧ್ಯಪ್ರಾಚ್ಯದಲ್ಲಿ ತನ್ನ ಮಿಲಿಟರಿ ಉಪಸ್ಥಿತಿ ಹೆಚ್ಚಿಸಿದರೆ ಅಮೆರಿಕ ಈಗ 2500 ನೌಕಾಪಡೆ ದಾಳಿ ಹಡಗುಗಳನ್ನು ಕೂಡ ರವಾನಿಸಿದೆ ಅಮೆರಿಕ. ಗಲ್ಫ್ ಗಡಿಯಲ್ಲಿ ಅಮೆರಿಕ ಟ್ರಿಪೋಲಿ ಪಡೆಗಳನ್ನು ಈಗ ನಿಯೋಜನೆ ಮಾಡಿರೋದು ಮತ್ತೊಂದು ಸಂಚನ ರೂಪಿಸ್ತಾ ಇದೆಯಾ ಅಮೆರಿಕ ಅನ್ನೋದು ಮೇಲ್ನೋಟಕ್ಕೆ ಕಾಣ್ತಾ ಇದೆ.